ಪ್ರತಿದಿನ 1,00,000 ಜನ ಮೋದಿ ಕೇರ್ ಒಳಗಡೆ ಬರ್ತಾ ಇದ್ದಾರೆ. ಆ 1,00,000 ಜನಗಳಿಗೆ ಆರೋಗ್ಯ ಕೊಡ್ತಾ ಇದೀವಿ, ಅವಕಾಶ ಕೊಡ್ತಾ ಇದೀವಿ. ಜೊತೆಗೆ ನಮ್ಮ ದೇಶದ ದುಡ್ಡನ್ನ ಪ್ರತಿ 1 ರೂಪಾಯಿನೂ ಕೂಡ ನಮ್ಮ ದೇಶದಲ್ಲೇನೆ ಉಳಿಸ್ತಾ ಇದೆ. ಹೀಗಾಗಿ ಸ್ನೇಹಿತರೆ, ಇದನ್ನ ಬಿಸ್ನೆಸ್ ಆಗಿ ಯಾರು ನೋಡಕ್ ಹೋಗ್ಬೇಡಿ. ಇದು ಬಿಸ್ನೆಸ್ ಅಲ್ಲ. ನಾನು ಬಳಕೆ ಮಾಡಿ ರೆಕಮೆಂಡ್ ಮಾಡೋದು ಅಷ್ಟೇ ಕೆಲಸ ಇಲ್ಲಿ. ಅದ್ರ ಪಾಡಿಗೆ ಅದು ಸಿಸ್ಟಮ್ ಏನ್ ಕೊಡ್ಬೇಕು ಅದು ಕೊಡುತ್ತೆ. ಅದನ್ನ ಮಾಡೋದಕ್ಕೆ ನೀವು ಇರ್ಬೇಕಷ್ಟೇ. ರೆಡಿ ಇದೀರಾ? ಎಷ್ಟೋ ಜನ ಇವತ್ತು ಹಲ್ಲುವಿನ ಸಮಸ್ಯೆಯಿಂದ ಮೊಟೆಬೇನೂರು ಗ್ರಾಮದಲ್ಲಿ 19 ವರ್ಷದ ಯುವತಿ ಹಲ್ಲುವಿನ ಸಮಸ್ಯೆ ಇವತ್ತು ತಾಳ್ಲಾರ್ದೇನೆ ಎಲ್ಲಾ ಕಡೆ ತೋರಿಸಿದ್ರು ಕೂಡ ಆರಾಮಾಗದೇನೆ ಸೂಸೈಡ್ ಮಾಡ್ಕೊಂಡಿದ್ದಾಳಮ್ಮ. ಮೊನ್ನೆ ಮೀಡಿಯಾದಲ್ಲಿ ಬಂದಿತ್ತು. ಅಂದ್ರೆ ಒಂದು ಹಲ್ಲುವಿನ ಸಮಸ್ಯೆ ಇವತ್ತು ಕಾಯಿಲೆ ಆಗಿ ಮಾರ್ಪಾಡಾಗ್ತಾ ಇದೆ. ಅದೇ ಒಂದು ಹಲ್ಲುವಿನ ಸಮಸ್ಯೆಗೆ ನಮ್ಮ ಕಡೆ ಪೇಸ್ಟ್ ಇದೆಲ್ಲ 4 ರಿಂದ 5 ದಿನದಲ್ಲಿ ಇವತ್ತು ಆರೋಗ್ಯ ಕೊಡ್ತಾ ಇದೆ. ಯಾಕೆ ಕೊಡಬಾರ್ದು? ಯಾಕೆ ರೆಕಮೆಂಡೇಶನ್ ಮಾಡಬಾರ್ದು? ಓಕೆ, ಬಂದಿಲ್ಲ ಒಪ್ಕೊಳ್ತೀನಿ, ಬರ್ಬೋದಲ್ಲ, ಬಂದಿಲ್ಲ ಬರ್ಬೋದಲ್ಲ, ಅದಕ್ಕಾದ್ರೂ ಯೂಸ್ ಮಾಡ್ಬೋದಲ್ಲ. ಸೊ ಪ್ಯೂರ್ಲಿ ಆಯುರ್ವೇದ, ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ನಮ್ದು ಪ್ರಾಡಕ್ಟ್. ಆಯುರ್ವೇದ ಇವತ್ತು ಆಯುಷ್ಯನ ವೃದ್ಧಿ ಮಾಡುತ್ತೆ. ನಿಮ್ಮ ಆಯುಷ್ ಆ ದೇವ್ರು ಎಲ್ಲಿವರೆಗೂ ಹಾಕಿದಾನೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾರ್ಕೆಟ್ ಅಲ್ಲಿ ಇವತ್ತು ಹೈಯೆಸ್ಟ್ ಕೆಮಿಕಲ್ಗಳನ್ನ ಮಾರಿ ಇವತ್ತು ದುಡ್ಡು ಮಾಡ್ತಾ ಇದಾರೆ. ನಾವು ಆಯುರ್ವೇದದ ಆಯುಷ್ಯನ ನಿಮ್ಗಳಿಗೆ ಕೊಡ್ತಾ ನಾವು ಕೂಡ ಇವತ್ತು ಬದುಕ್ತಾ ಇದೀವಿ. ನೀವು ಕೂಡ ಬದುಕಬಹುದು. ಮಾಡ್ಬೋದಾ? ಎಸ್. ಇಷ್ಟು ನಮ್ಮ ಮೋದಿ ಕೇರ್ನ ವ್ಯವಸ್ಥೆ. ಇದನ್ನ ಕೆಲಸನೇ ಬಿಟ್ಟು ಮಾಡಿ ಅಂತ ಹೇಳಕ್ಕಾಗಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೂ ಕೂಡ ಮೋದಿ ಕೇರ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ಯಾಕಂದ್ರೆ ಅವ್ರಿಗೂ ಆರೋಗ್ಯ ಇಂಪಾರ್ಟೆಂಟ್. ಅವ್ರಿಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ. ಹೆಸರು IAS ಅಧಿಕಾರಿಗೆ ಅವ್ರಿಗೂ ಬೇಕು. ಯಾಕಂದ್ರೆ ಅವ್ರಿಗೂ ಆರೋಗ್ಯ ಇದ್ರೆ IAS. ಆರೋಗ್ಯ ಇಲ್ಲ ಅಂದ್ರೆ ಆಸ್ಪತ್ರೆ ಬೆಡ್. ನನಗೇನು ಎಕ್ಸ್ಟ್ರಾನಾ? ನನಗೂ ಅವ್ರಂಗೇನೆ ಇರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಂತರಿಗೂ ಬೇಕು, ಬಡವರಿಗೂ ಬೇಕು. ಬಡವರಿಗೆ ಕಾಸ್ಟ್ ಅನ್ಸುತ್ತೆ, ಶ್ರೀಮಂತರಿಗೆ ಸ್ವಲ್ಪ ಇದನ್ನ ನಾನು ಯೂಸ್ ಮಾಡ್ಬೇಕಾ ಈ ಸಿಸ್ಟಮ್ ಅಲ್ಲಿ ಅಂತ ಇದೆ. ಕರೆಕ್ಟಾ? ಸೊ ಅವ್ರಿಗೆ ಹಂಗಿದ್ರೆ ಇವ್ರಿಗೆ ಹಿಂಗೆ ಎರಡನ್ನೂ ತುಗಿಸ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಇದನ್ನ ರೆಕಮೆಂಡ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಜ್ಞಾನ ಇರ್ಬೇಕು, ಜೊತೆಗೆ ತಾಳ್ಮೆ ಇರ್ಬೇಕು. ಆ ತಾಳ್ಮೆ, ನಂಬಿಕೆ, ಜ್ಞಾನ ಇದಿತ್ತು ಅಂದ್ರೆ ಖಂಡಿತ ನಾವು ಮಾಡೋದಕ್ಕಾಗತ್ತೆ. ಖಂಡಿತ ನನ್ನ ಉಸಿರಿರೋವರೆಗೂ ಈ ದೇಶದ ಭವಿಷ್ಯ ಜೊತೆ ನನ್ನ ಭವಿಷ್ಯ ನೀವ್ ಹೆಂಗರೆ ನಿಮ್ಮನೆ ಬರ ಬಂದ್ರೆ ನಿಮ್ಮನೆ ಬರ ಚೆನ್ನಾಗಿರುತ್ತೆ. ನನ್ನ ಹಣೆ ಬರ ಅಂತ ಒಬ್ಬ ಬಡವನ ಮಗ ಇವ್ ಶ್ರೀಮಂತ ಆಗಿದ್ದಾನೆ. ಈ ಬಡತನ ಶಾಶ್ವತ ಅಲ್ಲ ಯಾರಿಗೂ. ಯಾರು ಹಣೆ ಮೇಲೆ ಏನು ಬರ್ದಿದ್ದಾನ? ಯಾರ ಮೇಲೂ ಬರ್ದಿಲ್ಲ.